ರೇಷನ್ ಕಾರ್ಡ್ ಪರಿಷ್ಕರಣೆಯ ವಿಚಾರ ರಾಜ್ಯದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಅಧಿಕಾರಿಗಳ ಎಡವಟ್ಟು ಗೋಜಲನ್ನು ಸೃಷ್ಟಿ ಮಾಡಿತ್ತು. ಇದೇ ವಿಚಾರ ವಿಪಕ್ಷಗಳಿಗೂ ಕೂಡ ಅಸ್ತ್ರವಾಗಿತ್ತು. ಜನರ ಆಕ್ರೋಶ ಕೂಡ ಜಾಸ್ತಿ ಆಗಿತ್ತು. ಈ ಬೆನ್ನಲ್ಲೇ ಇವತ್ತು ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಸಚಿವ ಮುನಿಯಪ್ಪ ಅವರು. ವಿಧಾನಸೌಧದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಈ ಸುದ್ದಿಗೋಷ್ಠಿ ಇದೆ. ರೇಷನ್ ಕಾರ್ಡ್ ಗೊಂದಲದ ಬಗ್ಗೆ, ಅಲ್ಲುಂಟಾಗಿರುವಂತಹ ಗೋಜಲ ಬಗ್ಗೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಪಡಿತರ ಚೀಟಿ ಸಂಬಂಧ ಎಲ್ಲ ಅಂಕಿ ಅಂಶಗಳ ರಿಲೀಸ್ಗೂ ಕೂಡ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಾದಂತಹ KH ಮುನಿಯಪ್ಪ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ CM ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಈಗ ಹೊರಡಿಸಿರುವಂತಹ ಆದೇಶವನ್ನು ವಾಪಸ್ ಪಡೆಯಲಿಕ್ಕೆ ಸೂಚನೆಯನ್ನು ಪಾಸ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಡವರಿಗೆ ಅರ್ಹರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಕಟ್ಟಾಜ್ಞೆಯನ್ನು ಪಾಸ್ ಮಾಡಿದ್ದಾರೆ. ಈಗ ಆಹಾರ ಸಚಿವರು ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿರೋದ್ರಿಂದ ಅಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ ಅನ್ನೋದು ಸಹಜವಾಗಿಯೇ ಪ್ರಶ್ನೆಯಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಒಂದು ಕಡೆ CM ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು, ಈ ಬೆನ್ನಲ್ಲೇ ಆಹಾರ ಸಚಿವರ ಪ್ರೆಸ್ ಮೀಟ್ ಇದೆ. ಪ್ರೆಸ್ ಮೀಟ್ನಲ್ಲಿ ಏನನ್ನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಅಂದರೆ ಪ್ರಮುಖವಾಗಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಮತ್ತು ಯಾವ ಕಾರ್ಡ್ಗಳನ್ನು ನಾವು ಅಂದರೆ ಯಾವ ಮಾನದಂಡದಿಂದ ನಾವು ಅದನ್ನು ಅನರ್ಹ ಅಂತ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡೋರಿದ್ದಾರೆ. ಜೊತೆಗೆ ಯಾವೆಲ್ಲ ರದ್ದು ಮಾಡಿದ್ದಾರೆ ಮತ್ತು APLಗೆ ಶಿಫ್ಟ್ ಮಾಡಿದ್ದಾರೆ ಆ ಕಾರ್ಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂಕಿಅಂಶಗಳೇನಿದ್ದಾವೆ ಅವುಗಳನ್ನು ತಿಳಿಸುವಂಥ ಕೆಲಸವನ್ನು ಸಚಿವರು ಮಾಡೋರಿರುವಂಥದ್ದು. ಯಾಕಂದರೆ ಈಗಾಗಲೇ CM ಮಧ್ಯಪ್ರವೇಶ ಮಾಡಿದ್ದಾರೆ. ಅರ್ಹರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ಇವರೆಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಇವತ್ತು ಅದನ್ನು ಅಂದರೆ ಏನು ಅಂಕಿಅಂಶಗಳಿದ್ದಾವೆ ಅವುಗಳನ್ನು ಪ್ರಮುಖವಾಗಿ ಮಾಧ್ಯಮಗಳ ಮುಂದೆ ಇಡುವಂಥ ಮತ್ತು ರಾಜ್ಯದ ಜನರ ಮುಂದೆ ಇಡುವಂಥ ಕೆಲಸವನ್ನು ಇವತ್ತು ಸಚಿವರು ಮಾಡಲಿದ್ದಾರೆ. ಜೊತೆಗೆ ಅಧಿಕಾರಿಗಳು ಇಲ್ಲಿ ತಪ್ಪೆಸಗಿರುವಂಥದ್ದು ಪ್ರಮುಖವಾಗಿ ಗೊತ್ತಾಗ್ತದೆ. ಅಂದರೆ ಅವರು ಬೇಜವಾಬ್ದಾರಿತನವಾಗಿ ಯಾರ್ಯಾರಿಗೂ ಕಾರ್ಡ್ಗಳನ್ನು ಕೊಟ್ಟಿರುವಂಥದ್ದು ಅಥವಾ ಈ ಅರ್ಹರು ಏನಿದ್ದಾರೆ ಅರ್ಹರನ್ನು ಈ ಪಟ್ಟಿಗೆ ಅಂದರೆ ಅನರ್ಹರು ಅನ್ನೋ ಥರದ ಪಟ್ಟಿಗೆ ಸೇರಿಸಿರುವಂಥದ್ದು ಇವೆಲ್ಲವೂ ಕೂಡ ಈಗ ಗೊಂದಲಗಳಿಗೆ ಕಾರಣ ಆಗಿರುವಂಥದ್ದು. ಆ ಗೊಂದಲಗಳಿಗೆ ತೆರೆಯಲ್ಲಿ ಎಳೆಯುವಂಥ ಕೆಲಸವನ್ನು ಇವತ್ತು ಸಚಿವರು ಮಾಡಬೇಕಾಗತ್ತೆ. ಜೊತೆಗೆ ಏನೆಲ್ಲ ಮಾನದಂಡಗಳಿದ್ದಾವೆ ಆ ಮಾನದಂಡಗಳು ಮತ್ತು ಆ ಕುಟುಂಬದ ಸ್ಥಿತಿಗತಿಗಳು ಎಲ್ಲವೂ ಕೂಡ ಹೋಲಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಮರುಪರಿಶೀಲನೆ ಮಾಡುವಂಥದ್ದು ಅಥವಾ ಇನ್ನೊಂದು ಬಾರಿ ಅದನ್ನು ಪರಿಶೀಲನೆ ಮಾಡುವಂಥದ್ದು ನಂತರ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ. ಇಲ್ಲಿ ಏನು ನಾವು 13,80,000 ಚಿಲ್ಲರೆ ರದ್ದು ಮಾಡುವಂಥದ್ದು BPL ಕಾರ್ಡ್ಗಳನ್ನು ಅನ್ನೋ ಥರದ ಲಿಸ್ಟನ್ನು ಮಾಡ್ಕೊಂಡಿದ್ವಿ. ಆ ಲಿಸ್ಟನ್ನು ಮರುಪರಿಶೀಲನೆ ಮಾಡುವಂಥದ್ದು ಅವೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನೋ ಥರದ ಹೇಳಿಕೆಯನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಸಂಪೂರ್ಣವಾಗಿ ಗೊಂದಲಕ್ಕೆ ಈಡಾಗಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಮರುಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗುವಂಥ ಸಾಧ್ಯತೆ, ಜೊತೆಗೆ ಇವತ್ತು ಅಂಕಿಅಂಶಗಳನ್ನು ಇಟ್ಟು ಮರುಪರಿಶೀಲನೆಗೆ ಆದೇಶ ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.